ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ನೆನ್ನೆ ನೋಡಿದ್ರಲ್ಲ ವೀಡಿಯೋಸ್, ಅಂದರೆ ಗೌರಿ ಹಬ್ಬದ್ದು, ಗಣೇಶನ ಹಬ್ಬದ ವೀಡಿಯೋ. ನಾಟ್ ದಟ್ ಮಚ್ ಆಫ್ ಸೆಲೆಬ್ರೇಷನ್ ಇರಲಿಲ್ಲ. ಲೈಕ್ ಅಂದರೆ ಅಲ್ಲಿ ಏನು ಅವರು ಪದ್ಧತಿ ಮಾಡ್ಕೊಂಡು ಬಂದಿದ್ದಾರೆ, ಸೊ ಅದನ್ನಷ್ಟೇ ನಾನು ಕ್ಯಾಪ್ಚರ್ ಮಾಡೋಕ್ಕಾಯಿತು. ಆ್ಯಂಡ್ ಹಿಯರ್ ದೀಸ್ ವಿಡಿಯೋದಲ್ಲಿ ಕಡುಬು ಮಾಡೋದು ರೆಸಿಪಿನ ತೋರಿಸ್ತಾ ಇದ್ದೀನಿ. ಆ್ಯಂಡ್ ನಾನು ಬರೋಕ್ಕಿಂತ ಮುಂಚೆ ರೆಡಿ ಮಾಡ್ಕೊಂಡ್ಬಿಟ್ಟಿದ್ರು. ಸೊ ಹಾಗಾಗಿ ನಾನು ಓವರಲ್ ಆಗಿ ಹೇಳ್ತೀನಿ. ಲೈಕ್ ವಿಡಿಯೋ ಗೊತ್ತಾಗಲಿಲ್ಲ, ವಿಡಿಯೋ ಇರಲಿಲ್ಲ ನನ್ನ ಹತ್ರ. ಸೊ ಹಂಗಾಗಿ ಜಸ್ಟ್ ಬಿಸಿನೀರು ಇಟ್ಬಿಟ್ಟು ಅಕ್ಕಿ ಹಿಟ್ಟೇನಿರುತ್ತಾರಲ್ಲ ನಮ್ಮ ಮನೇಲಿ, ಸೊ ಅದನ್ನು ಹಾಕಿ ಮುದ್ದೆ ಥರ ತಿರುಗ್ಕೊಳ್ಬೇಕು ಅಷ್ಟೇ. ಕಡುಬಿಗೆ ರೆಡಿ ಮಾಡ್ಕೊಳ್ಳಿ. ಸ್ವಲ್ಪ ಪಿಂಚ್ ಆಫ್ ಉಪ್ಪು ಹಾಕಿ ಚೆನ್ನಾಗಿ ತಿರುಗ್ಕೋಬೇಕು. ಮುದ್ದೆ ಥರ ಸೇಮ್ ಆ್ಯಸ್ ಇಟ್ ಈಸ್ ಮುದ್ದೆ ಥರನೇ ತಿರುಗಬೇಕು. ಇಲ್ಲ ಬೇಗ ಚೆನ್ನಾಗಿ ಕೇಳಿ ಹಿಂಕತ್ತದೇನ ನೋಡು ನೋಡ ಬೇಗ ಬೇಗ ಉಪ್ಪು ಸರಿ ಒಂಚೂರು ಬೇಗ ಮಾಡ್ತೆ ನೋಡಿ ಸಸಿ, ನೀನು ಹಸಿ ಬೇಗ ಹಾಕಿಟ್ಟ ಅಯ್ಯೋ ಮಾಡು. ಚೂರು ಅಡಿಕೆ ನೀರು ಇದ್ಬಿಟ್ಟು ಇವಾಗ ತಿನ್ನಲ್ಲ ನುಸಿಯ ಅದಕ್ಕೆ ನೀರು ಇದ್ಬಿಟ್ಟು ನುಸಿ ಬೇಯಿಸ್ಬೇಕಲ್ಲವ. ಬೆಂದದಲ್ವಾ, ಏನಂತ ಎಂಟ್ರಿಸ್ತಾ ಇಲ್ಲ ಅಲ್ವಾ, ಹೊಟ್ಟೆಲಿ ನುಸಿ ಬೇಯಿಸ್ಬೇಕು. ಅಕ್ಕಿ ಎಸಿಟ ಗರ್ಲ ಹಾಕ್ಸ್ಕೊಂಡ್ಬಿಟ್ಟವ್ರು ನಿಮ್ಮಪ್ಪ, ನಿಮ್ಗೆ ಹಾಕ್ಸಿಲ್ಲ. ಎಡೆ ಮಾಡಿ ಹೊಡಿಲಿ ಅದೆಲ್ಲ ಒಂದು ಅಲ್ಲೆಲ್ಲ ತಗೊಳ್ಳಲ್ಲ ಬಿಡಿ. ಇದನ್ನೇ ಮುದ್ದೆ ಥರ ಸಾರು ಹಚ್ಕೊಂಡು ತಿನ್ನುವಾಗ ಸೀನೆ ಮಾಡುವಂತೆ ಇನ್ನೊಂದ್ಸರಿ ಬಾವು ಮಾಡೋದು, ಇನ್ನೊಂದ್ಸರ್ತಿ ಬರೋದು ಅವಾಗ ಮಾಡ್ತಾರಂತ. ಬೇರೆ ಅವಾಗಾರ ಇದ್ವಿ ಅದಕ್ಕೆ ಮಾಡ ಮಾಡಿ ಖಾರದೇ ನಿಕ್ಕಿಂದ ಅದೇ ಖಾರದ ಸಿಂಬನೇ. ಮತ್ತೆ ಕಡಲೆಬೇಳೆ ಎಲ್ಲ ನೆನಾಕ್ಬೇಕಲ್ಲಮ್ಮ. ಅದು ದಪ್ಪ ಆಗಲಿಲ್ವಾ ಅದು? ಅದನ್ನು ಶಾಸ್ತ್ರ ಮಾಡಬೇಕಾಯ್ತು ನಾನು. ನಮ್ಮ ತಾತ ಮುರಿಯಕ್ಕೆ ಕುಂಡಿಸಿದ್ರೆ ಇದೇ 3 ಕೆ ತಗೊಂಡು ಅವ್ರಿಗೆ ಯಾರು ಮುರಿಯಕ್ಕೆ ಗೊತ್ತಿಲ್ವಾ? ಮುರಿಯೋದು ಮುರಿ ಬಟ್ಲು ಮಾಡ್ಕೊಡ್ತೀವಿ. ಏನಪ್ಪ ಟ್ರೈ ಮಾಡ್ತೀನಿ ಕೊಡಿ. ಏನಂತ ಎಲ್ಲ ಹೋಗಿದ್ದಾರೆ ಅಂತೆ, ಎಲ್ಲ ಹೋಗಿದ್ದಾರೆ ನಿಮ್ಮ ವಿದ್ಯಕ್ಕ. ಆಡ್ತೀಯಲ್ಲ ಹಾಳು ಮಾಡಕ್ಕಮ್ಮ ಅದು. ನೀವು ಹಿಂಗೆ ಹಾಲು ಹಚ್ಕೊಳ್ಳಿ ಮುರಿಯಕ್ಕೆ ಕೊಡಿ. ಅದು ಉಂಡೆನಾದ್ರು ತೆಗೆದು ಕೊಡಿ. ಎಷ್ಟು ಯಾರಾಯ್ತದೆ? ಅಮ್ಮನೇ ಹಂಗೆ ಇದು ಮಾಡಿಕೊಟ್ರೆ ಒಳಗಡೆ ಸ್ಟಫಿಂಗ್ ಮಾಡಿ ಬರೀ ಮರ್ಚ್ಬೋದು ಅಷ್ಟೇ. ಅಲ್ಲ ಎಷ್ಟು ಉಂಡೆ ಅಂತ ತೆಗಿಯೋಕ್ಕೆ ಆರೈತದೆ. ಹೊಸ ಚಿನ್ನ ತೆಗೆದು ಕುಚ್ಕೊಳ್ಳಿ, ಕೆಳಗೆ ಮಾಡಬೇಕು. ಅದೆಲ್ಲ ಇಸ್ಕೊಬಿಡಿ. ಅಯ್ಯಯ್ಯೋ ಬಿಸಿ ಆರೋಯ್ತೈತೆ ಈಗ ಮಾಡಿದ್ರೆ ಬಿಸಿ ಆರೋಯ್ತು.
ನಾನು ಹೇಳ್ತಿರೋದು ನಿಮ್ಗೆ ಗೊತ್ತಾಗ್ತಿಲ್ಲ. ಹಂಗೆ ಉಂಡೆ ಮಾಡಬಾರ್ದು. ಕೈಲಿ ಹಿಂಗೆ ಒಳಕ್ಕೆ ಈಚೆಗೆ ತಿರ್ಕೊಳ್ದಿದ್ರೆ ನೈಸ್ ಬರೋಲ್ಲ. ಗೊತ್ತಾಯ್ತು. ಎಣ್ಣೆ ಹಚ್ಕೊಬೇಕಾ? ಎಲ್ಲ ಕೈಗೆ ಹಾಲು ಹಚ್ಕೊಂಡು ಅಡಿ ಅಲ್ಲ ಕೈ ಇದಕ್ಕೆ ಎಣ್ಣೆ ಹಚ್ಕೊಳ್ಳೋಕೆ. ಎಣ್ಣೆ ಹಚ್ಕೊಬಾರ್ದು. ಕೊತ್ತಂಬರಿ ಸೊಪ್ಪು ಇದು ಇಟ್ಟಂದ್ರೆ ಕಡೆ ನಾನು ಮಾಡ್ತಿಲ್ವಾ? ಮಾಡ್ತೀರಿ ಸುಮ್ಮನೆ. ಸಾಕು ಅಷ್ಟು ಹಾಕು. ಇನ್ನೂ ಹೊರಗೆ ಹಿಂಗೆ ಚೂಪ್ ಹಿಂಗೆ ಮೆತ್ತ ತಗೊಳ್ಳಿ ಹೇಳ್ತೀನಿ. ನನಗೆ ಮಾಡಕ್ಕೆ ಮುಗ್ದೈತಿ. ಅದು ತಗೊಳ್ತೀನೋ ಹಾಕ್ಬಿಡಿ ಅಮ್ಮ, ಕಾಲಿಗೆಲ್ಲ ಇಲ್ಲ ಮೆತ್ತಿಗೆ ಅದಾಕತ್ತೆ. ಎಂತಮ್ಮ ಇದು? ನೋಡಿ ಕಟ್ ನೀನು ತ್ಯಾವ ಮಾಡ್ಕೋತೆ ನಿಮ್ದು ಹೋಗಿ ಮಗತ್ಗೆ ಹಾಲೆಲ್ಲ ಹಚ್ಕೊತೀನಿ. ಮೂಗು ನೋಡಿ ನಿಂದು ಯಾವತ್ತಿ ಕಕ್ಕ. ನೀನು ಕರೆಕ್ಟ್ ದೊಡ್ಡರಿಗೆ ಬಂದರೆ ದೊಡ್ಡರಿಗೆ ಪೀಸ್ ಹಾಕ್ತೀಯ ಅಂಡಿ. ಮುಳಂಗಿ ಹಾಕ್ಕೊಳ್ಳೋ ಹೇಗಿರ್ತಾರೆ. ಹಂಗಮ್ಮ ನೋಡಿಯೋದು ಹಿಂಗೆ ಸುಮ್ಮನೆ ಕೈ ತ್ಯಾವ ಮಾಡ್ಕೊಂಡು ಇದು ಮಾಡ್ಕೊಂಡು ಅದಲ್ಲ ಆಗ್ತದೆ ಕುಂತ ಹಾಂ ಅಜ್ಜಿ ಕೊಡುತ್ತೀನಿ. ಯಾಕೋ ಹೋಗೋದು ಹೋಗ್ಬೋಡು ಮತ್ತೆ ಬಿಸಾಕ ಮೂರು ಹಿಂಗೆ ದಪ್ಪ ಆಗಿಲ್ವಾ ಇದು? ದಪ್ಪ ಬೇಕು. ದಪ್ಪ ಸಣ್ಣ ಆಗಾಯ್ತು ತಗೊಳ್ತೇವೆ. ದಪ್ಪರ್ದು ಹಾಕ್ತದೆ. ಪೌಡ್ರ್ ಬಿದ್ದೋಯ್ತದೆ. ಇಲ್ಲ ಇವಾಗ ಇತ್ತಲ್ಲ ಇಸ್ಕೊಂಡು ನಿನ್ನ ಪೇಸ್ಟ್ ಹಚ್ಚಿಸ್ಕೋಗು. ಹ್ಯಾಂಡ್ ವಾಶ್ ಪೌಡರ್ಗೆ ಸ್ಟಫ್ಗೆ ಅದನ್ನು ಪುಟಾಣಿ ಪೌಡರು ಮತ್ತು ಬೆಲ್ಲ, ಕೊಬ್ಬರಿ, ಒಣ ಕೊಬ್ಬರಿ, ಏಲಕ್ಕಿ ಮತ್ತು ಒಣಶುಂಠಿ ಹಾಕ್ಬಿಟ್ಟು ಪೌಡ್ರ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿರೋದು. ಸೊ ಅದನ್ನೇ ಸ್ಟಫಿಂಗ್ ಮಾಡಿ ಫಿಲ್ ಮಾಡ್ತಿರೋದು ಅಷ್ಟೇ. ಅದ್ರ ಸಸಿ ನಾನು ಬಂದು ಸಮಾಧಾನ ಮಾಡ್ತೀನಿ ಅಂತ. ಹಾಂ ನಿನ್ಗೆ ಗಂಧರ್ಸು, ನೀನು ಹೊಡಿ ಶಶಿ, ನಾನು ಸಮಾಧಾನ ಮಾಡ್ತೀನಿ. ಸುಮ್ಗಿರ್ಬೇಕು. ಸುಮ್ಗಿರವ ಕರ್ಕೊಂಡೋಗ್ರಿ ಕುರ್ಕುರಿ ಪ್ಯಾಕೆಟು ಸುಮ್ಗಿರು ಹುಡುಗ ಒಳ್ಳೆತ್ತೆ ಹೋಗು ಕರ್ಕೊಂಡೋಗ್ರಿ ಬಸಿ ಒಂದು ನಿಮಿಷ. ಚಿಕ್ಕಪ್ಪಗೊಂದು ಯಾಕೆ ಬರೋದು? ಚಿಕ್ಕಪ್ಪನ ಮಡಗದಿ ಕಣ ಸರಿಮಾ ಇಡ್ಬೇಕು ಚಿಕ್ಕಪ್ಪನ. ಫೈನಲಾಗಿ ಕಡುಬು ರೆಡಿ ಆಯಿತು. ಇದನ್ನು ತಿರ್ಗಾ ಬೇಯಿಸ್ತಾರೆ ಕೆಲವೊಬ್ಬರು ಮನೇಲಿ, ಇಲ್ಲಿ ಹಾಗೆ ತಿಂತಾರೆ. ಸೊ ನಾನು ಟ್ರೈ ಮಾಡಿದೆ, ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಲೈಕ್ ತಿನ್ನೋಕ್ಕೆ ಕಷ್ಟ ಆಯಿತು. ಅದನ್ನು ಹಬೆಲ್ ಬೇಯಿಸಿದ್ರೆ ಚೆನ್ನಾಗಿರ್ತೈತೇನೋ ಅನ್ನಿಸ್ತು. ನೆಕ್ಸ್ಟ್ ಟೈಮ್ ಅಲ್ಲಿ ಟ್ರೈ ಆ್ಯಂಡ್ ಹೇಳ್ತೀನಿ ಹೇಗೆ ಬರುತ್ತೆ ಏನೋ ಅಂತ. ಆ್ಯಂಡ್ ಅದು ತುಂಬ ದಪ್ಪನೂ ಆಯಿತು ಅನ್ನಿಸ್ತು, ಗೊತ್ತಿಲ್ಲ. ಬಟ್ ಅದೇ ಥರ ಇರುತ್ತೆ ಅಂತ ಹೇಳಿದರು ಅಮ್ಮ. ಅದಕ್ಕೆ ತಿರ್ಗಾ ಕಾಯಿ ಹಾಲು ಅಂತ ಮಾಡ್ತಾರೆ. ಸೊ ಕೊಬ್ಬರಿ ತುರಿ ಮತ್ತು ಗಸಗಸೆ, ದೆನ್ ಅದು ಪೌಡ್ರ್ ಮಾಡ್ಕೊಂಡಿರ್ತೀವಲ್ಲ, ಸೊ ಆ ಪೌಡ್ರ್ ಹಾಕ್ಬಿಟ್ಟು ರುಬ್ಬಿ ಹಾಲಿನ ಜೊತೆ ಮಿಕ್ಸ್ ಮಾಡೋದು. ಅಲ್ಲಿದೆ ನೋಡು. ಸರಿ ಬಿದ್ದೋಗ್ತೀಯ ಅಲ್ಲಿಂತ್ರ. ಅಪ್ಪನ್ ಕರೀಲ. ಎಲ್ಲಿಗೋಣ? ಎಲ್ಲೋಗೋಣ ವಾಕ್ಗೆ? ಯು ಒನ್ ಸಿ ಆಯಿತು, ಕೆಳಗಿಳಿ ಫಸ್ಟು. ನೀನೇ ಒಬ್ಳು ಇಳಿ, ಅಜ್ಜಿನ ಹಿಡ್ಕೋತೀಯ? ಇಳಿ ಕೆಳಗೆ. ಇಷ್ಟಕ್ಕೆ ನೋವಾಯ್ತು. ಆಗುತ್ತಾ? ಹತ್ತತಿ ಇನ್ನೊಂದು ಸರ್ತಿ? 10
ಭಯ ಐತೆ ಮತ್ತು ಹತ್ತೋದು. ನಡಿ ಸರ್. ಚಿನಿ ಕೈ ಮುಗಿ. ಓಯ್ ಗಂಟೆ ಇಲ್ಲ ಅಕ್ಕ, ಇಡಲ್ಲ. ಚಿನಿ ಎಲ್ಲಿದ್ಯಾ? ಬಸ್ಸು ಸರಿ ಅಲ್ಲಿ ಓಹೋ ಚರಿ ಹೂವ. ಅಜ್ಜಿ 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 ಇಲ್ಲಿ 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 ಅಮ್ಮಗೆ ಮಾಡಿ ಕಾಣ್ತಾ ಇದೆ, ವಿಡಿಯೋ ಮಾಡ್ತಾ. ಇದು ಬೇಡವಾ? ಅದೇನಕ್ಕಾಗಿ ಇಸ್ಕೊ ಬಂದೆ? ಅವಳು ಹಾಕೋತಾಳಂತೆ. ಕೆಲಸ ಮಾಡೋದು ಮಗ ಸೇಬು ಹಂಗಲ್ಲ ಹಂಗಲ್ಲ. ಅಪ್ಪಂಗೆ ಕಟ್ ಮಾಡ್ಕೊಡಿ ಇಲ್ಲಿ. ಸರಿ ಚೆನ್ನಾಗಿ ಸಿಕ್ಕು ಮೊನ್ನೆ ಅವು. ತಗೋ. ಯಾರಪ್ಪ? ನಾನು ಯಾರು? ಗುಡ್ ಗರ್ಲ್. ನಾನು ಯಾರು? ಅತ್ತೆಗೊಂದು ಮುತ್ತ ಕೊಡು. ಅತ್ತೆಗೊಂದು ಮುತ್ತ ಕೊಡು ಪ್ಲೀಸ್. ಗುಡ್ಗಾಲ್ ತಾನೆ ಕೊಡ್ಬೇಕು ಅದಕ್ಕೆ. ಇಲ್ಲಿ 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 ಚಿನಿ. ಆ್ಯಂಡ್ ಯಾರೆಲ್ಲ ಈ ಹಳೆ ಇದಕ್ಕಿಂತ ಮುಂಚೆ ಹಾಕಿರೋ ಒಂದು ವಿಡಿಯೋ ಇದೆ ಕಂಪ್ಲೀಟಾಗಿ ಹಬ್ಬದ್ದು, ಸೊ ಅದನ್ನು ಹೋಗಿ ನೋಡ್ಕೊಬಂದು ನೆಕ್ಸ್ಟ್ ಈ ವಿಡಿಯೋಸ್ ನೋಡಿ ಆ್ಯಂಡ್ ಅರ್ಥ ಆಗುತ್ತೆ. ಆ್ಯಂಡ್ ಈ ಲೊಕೇಶನ್ ಬಂದು ಪುಟ್ಟಕ್ಕನ ಮಕ್ಕಳು ಸೀರಿಯಲಲ್ಲಿ ಆಲ್ಮೋಸ್ಟ್ ಎಲ್ಲ ಸೀರಿಯಲಲ್ಲೂ ಈ ಲೊಕೇಶನ್ ತೊಗೊಂಡಿದ್ದಾರೆ. ಆ್ಯಂಡ್ ಅಲ್ಲಿ ಕೃಷ್ಣಂದು ದೇವಸ್ಥಾನ ಇತ್ತು, ಸೊ ಅಲ್ಲಿ ನಿಲ್ಲಿಸ್ಬಿಟ್ಟು ಪೂಜೆನೂ ಮಾಡ್ತಾಯಿದ್ರು. ಅಲ್ಲಿಗೆ ಹೋಗ್ಬಿಟ್ಟು ಆಮೇಲೆ ಮನೆಗೆ ಬಂದ್ವಿ. ಆ್ಯಂಡ್ ದಿಸ್ ಇಸ್ ದ ಅವರ್ ಏರಿಯಾ ಗಣೇಶ. ಚೆನ್ನಾಗಿತ್ತು ನೋಡೋಕ್ಕೆ. ಆ್ಯಂಡ್ ನಾವು ಮನೆಗೆ ಬಂದ ತಕ್ಷಣ ಅದು ಎದುರುಗಡೆ ನಮ್ಮ ಮನೆಗೆ ಬಂದುಬಿಡ್ತು. ಸೊ ಖುಷಿಯಾಯಿತು ನೋಡಿದ್ದು ಎದುರುಗಡೆನೇ ಸಿಕ್ತು ಅಂತ. ಆ್ಯಂಡ್ ಹೋಪ್ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ನನ್ನ ಚಾನಲ್ಗೂ ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ದೀರಾ. ಹೀಗೆ ಸಪೋರ್ಟ್ ಮಾಡಿ, ಜಾಸ್ತಿ ಲವ್ ಕೊಡಿ ಆ್ಯಂಡ್ ಜಾಸ್ತಿ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿ, ಓಕೆನಾ? ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾವ ಥರ ವಿಡಿಯೋಸ್ ಬೇಕು ಅಂತ ಹೇಳಿ ಅದೇ ಥರ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾ, ದಿಸ್ ಇಸ್ ದ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಆನ್ ದ ನೆಕ್ಸ್ಟ್ ಬ್ಲಾಗ್. ಬಾಯ್.